ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪ್ರಖ್ಯಾತ ಕಲಾವಿದರು ಸೇರಿದಂತೆ ಕಲಾವಿದರುಗಳಿಗೆ ಸಿಗಬೇಕಾದ ಗೌರವ ದೊರೆಯುತ್ತಿಲ್ಲ. ಇದು ದುರದೃಷ್ಟದ ಸಂಗತಿ. ಕೇವಲ ನಾಡಗೀತೆ, ಟ್ಯಾಬ್ಲೋ ಮೆರವಣಿಗೆಗೆ ಮಾತ್ರ ಬಳಕೆಯಾಗುತ್ತಿರುವುದು ದುರಂತದ ಸಂಗತಿ ಎಂದು ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಹಾಗೂ ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ. ಇಂದು ನಗರದ ಕನ್ನಡ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ಹಾಲಪ್ಪ ಪ್ರತಿಷ್ಠಾನ ಹಾಗೂ ಕರ್ನಾಟಕ ಸಾಂಸ್ಕೃತಿಕ ಸಂಘಟನೆಗಳ ರಾಜ್ಯ ಮಹಾ ಒಕ್ಕೂಟ ವತಿಯಿಂದ ಆಯೋಜಿಸಿದ್ದ ಕರ್ನಾಟಕ ರಾಜ್ಯ ನಾಟಕ ಅಕಾಡೆಮಿಯ ಪ್ರಶಸ್ತಿಗೆ ಭಾಜನರಾಗಿರುವ ತುಮಕೂರು ಜಿಲ್ಲೆಯ ಕಲಾವಿದರೊಂದಿಗೆ ಹಮ್ಮಿಕೊಂಡಿದ್ದ ಸಂವಾದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರಾಜಕಾರಣಿಗಳ ಬರುವಿಕೆಗಾಗಿಯೇ ಕಾದು ಕುಳಿತುಕೊಳ್ಳುವ ಅಧಿಕಾರಿಗಳು ಅವರು ಬಂದಾಕ್ಷಣ ದೀಪ ಹಚ್ಚಿಸಿ ಭಾಷಣ ಮಾಡಿಸಿ ಕಳುಹಿಸಿಕೊಡುತ್ತಾರೆ. ಕಲೆ ಪ್ರದರ್ಶನಕ್ಕೆ ಅವಕಾಶಗಳೇ ದೊರೆಯುತ್ತಿಲ್ಲ. ಇದು ಬದಲಾಗಬೇಕು. ನಿಮ್ಮಲ್ಲಿರುವ ಪ್ರತಿಭೆ ಸಹ ವೇದಿಕೆಯ ಮೇಲೆ ಪ್ರದರ್ಶನಗೊಂಡರೆ ಅದು ಮತ್ತಷ್ಟು ಹೆಚ್ಚಿದರೆ ದೊಡ್ಡ ಮಟ್ಟದ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳ ನೀಡಲು ಸಹಕಾರಿಯಾಗುತ್ತದೆ ಎಂದರು. ತುಮಕೂರಲ್ಲಿ ಒಂದು ಪೌರಾಣಿಕ ರಂಗಭೂಮಿಯ ದುನಿಯಾನೇ ಆರಂಭ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದೊಂದು ಭಾಳ ಮುಖ್ಯವಾಗಿ ನನಗೆ ಮುರಳೀಧರ ಹಾಲಪ್ಪನವರಿದ್ದಾರೆ. ಅವರ ಶಿಕ್ಷಣ ಇದರಲ್ಲಿ ಸಂಗೀತದ ಮೇಷ್ಟ್ರು ಈ ಥರದ್ದೆಲ್ಲ ಭಾಳ ಅತ್ಯುತ್ತಮವಾದ ಒಂದು ಸಲಹೆ. ನನಗೆ ಒಂದು ಭಾಳ ಮುಖ್ಯವಾಗಿ ಏನು ಅಂತಂದರೆ, ಕರ್ನಾಟಕದಲ್ಲಿ 6 ರಂಗಾಯಣಗಳು ಈಗ ಕಾರ್ಯವ್ಯಾಪ್ತಿಯಲ್ಲಿ ನಡೀತಾ ಇದೆ. ಈಗ ಒಂದು ರಂಗಾಯಣವನ್ನು ಬೆಂಗಳೂರಿಗೆ ಕೊಡಬೇಕು, ಬೆಂಗಳೂರು ವಿಭಾಗ ಕೊಡಬೇಕು ಅಂತ ಇದೆ. ಆದರೆ ಬೆಂಗಳೂರಲ್ಲಿ ನಾಟಕ ಅಕಾಡೆಮಿ ಇದೆ, ಮತ್ತು RRC ಇದೆ, ಅಂದರೆ NST ಒಂದು ಕಾರ್ಯಾಲಯ ಇದೆ. ಹಾಗಾಗಿ ಆ ಬೆಂಗಳೂರಿಗೆ ಬರಬೇಕಾದ ರಂಗಾಯಣವನ್ನು ತುಮಕೂರಿಗೆ ಕೊಡಲಿ ಅಂತ ಅಂದ್ಬಿಟ್ಟು ನಾವು ಭಾಳ ದೊಡ್ಡ ಬೇಡಿಕೆ ಸಿದ್ದರಾಮಯ್ಯನವರಿಗೆ ಪತ್ರಗಳು ಕೂಡ ಬರ್ತಿದ್ವಿ. ನಾವೊಂದು ತುಮಕೂರಿನಲ್ಲಿ ಒಂದು 5-6 ಮೀಟಿಂಗ್ ಮಾಡಿದ್ವಿ. ಕೋವಿಡ್ ಬಂದ್ಬಿಟ್ಟು ನಮಗೆ ಒಂದು ಸ್ವಲ್ಪ ಹಿನ್ನಡೆ ಆಗಿತ್ತು. ಆ ಟೈಮಲ್ಲಿ ಆಗ್ತಾ ಇದೆ ಕನ್ನಡ ರಂಗಭೂಮಿಯಲ್ಲಿ. ಅದು ಮೈಸೂರು ರಾಜ್ಯ ಇದೆಯಲ್ಲ, ಹಳೆ ಮೈಸೂರು ರಾಜ್ಯದಲ್ಲಿ ಅತಿ ಹೆಚ್ಚು ಆಗ್ತಿರೋದು ಮೈಸೂರು ರಾಜ್ಯದಲ್ಲಿ. ಅದರಲ್ಲೂ ಅತಿ ಹೆಚ್ಚು ಅಂತಂದರೆ ತುಮಕೂರು ಜಿಲ್ಲೆಯಲ್ಲಿ. ಸ್ನೇಹಿತರೆ, ಅಲ್ಲಿ ಪೌರಾಣಿಕ ನಾಟಕದ ಕಲಾವಿದರು ಯಾವ ಅನುದಾನ ಕೇಳಲ್ಲ, ಎಲ್ಲರಿಗೆ ನಮಗೆ ಈ ನಾಟಕ ಸ್ಪಾನ್ಸರ್ ಮಾಡಿ ಅಂತ ಕೇಳ್ತಿಲ್ಲ. ಮುರಳೀಧರ್ ಸರ್ ಹೇಳಿದಂಗೆ ಯಾವುದೇ ಕಂಪನಿ ಟೈಅಪ್ ಸ್ಪಾನ್ಸರ್ ಕೇಳಿಲ್ಲ. ಆದರೆ 14,000 ನಾಟಕ ಮಾಡಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಲೆಕ್ಕ ಹಾಕ್ತೀವಿ. ಕನಿಷ್ಠ ನನಗೆ ಅಂದಾಜು ಪ್ರಕಾರ ಒಂದು ನಾಟಕಕ್ಕೆ 4 ರಿಂದ 5 ಲಕ್ಷ ಪೌರಾಣಿಕ ನಾಟಕಗಳು ಹಳ್ಳಿನಲ್ಲಿ ತಾವೇ ಸ್ವಂತ ದುಡ್ಡು ಹಾಕ್ಕೊಂಡು ನಾಟಕ ಮಾಡ್ತಾ ಇದ್ದಾರೆ. ಆ ಮೇಷ್ಟ್ರುಗಳೆಲ್ಲ ನಾಟಕ ಮೇಷ್ಟ್ರುಗಳು ಇಲ್ಲಿ ಎಲ್ಲರೂ ಇದ್ದಾರೆ. ಅದಕ್ಕೆ ಸಾಕ್ಷಿ ಒಂದು ನಾಟಕಕ್ಕೆ 4 ರಿಂದ 5 ಲಕ್ಷ ಅಂತಂದರೆ 14,000 ನಾಟಕಗಳಿಗೆ ಎಷ್ಟು ಕೋಟಿ ಖರ್ಚಾಗುತ್ತೆ ಅನ್ನೋ ಲೆಕ್ಕ ಹಾಕ್ತೀವಿ. ಯಾವುದೇ ಸರ್ಕಾರದ ಅನುದಾನ ಇದ್ದರೆ, ಯಾವ ಕಂಪನಿಯ ಸ್ಪಾನ್ಸರ್ ಇದ್ದರೆ ಮಾಡ್ತಿರುವಂತಹ ನಾಟಕಗಳು. ಇದು ನಮ್ಮ ಶಕ್ತಿ, ಕಲಾವಿದರ ಶಕ್ತಿ. ಕಲಾವಿದರನ್ನ ಪುರಸ್ಕೃತರನ್ನ ಇವತ್ತಿಗೆ ಸತ್ಕಾರ ಮಾಡ್ತಿದ್ದಾರೆ. ನಮ್ಮ ಜಿಲ್ಲೆ ವತಿಯಿಂದ, ತವರು ಜಿಲ್ಲೆಯಿಂದ ಅಂತೇಳಿ ತಾವುಗಳೆಲ್ಲ ಆಗಮಿಸಿದ್ದೀರಲ್ಲ, ನಿಮ್ಗೆಲ್ಲರಿಗೂ ಅನಂತ ನಮಸ್ಕಾರ. ನಾವು ಸ್ಕೂಲಲ್ಲಿದ್ದಾಗ ನಮಗೆ ಒಬ್ಬರು ನಾಟಕವನ್ನು ಹೇಳ್ಕೊಡುವಂಥ ಮೇಷ್ಟ್ರಿಗಳು. ಅದು ಎಲ್ಲದಕ್ಕೂ ಸೇರೋದು. ಭಾಷಣಕ್ಕಿರ್ಬೋದು, ಚರ್ಚಾಸ್ಪತ್ರೆ ಇರ್ಬೋದು, ನಾಟಕಗಳಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿಯೊಂದಕ್ಕೂ ಸೇರಿ ಒಬ್ಬರು ಮೇಷ್ಟ್ರಿಗಳು. ಒಬ್ಬರು ಡ್ರಾಯಿಂಗ್ ಮೇಷ್ಟ್ರಿಗಳು, ಚಿತ್ರಕಲೆಗೆ ಒಬ್ಬ ಟೀಚರ್ ಇರೋರು, PT ಮಾಸ್ಟರ್ ಒಬ್ಬರು ಕಂಪಲ್ಸರಿ ಒಬ್ಬರಿರೋರು, ಸಂಗೀತ ಹೇಳ್ಕೊಡೋದು ಒಬ್ಬರು ಮಾಸ್ಟರ್. ಎಲ್ಲ ಸೇರಿಕೊಂಡು ನಾಟಕಕ್ಕೆ, ಸಂಗೀತಕ್ಕೆ ಸಂಗೀತ ಮೇಷ್ಟ್ರು ಅಂತ ಕರಿತಿದ್ದೀವಿ ನಾವು. ಸರ್ಕಾರಕ್ಕೆ ಹಲವಾರು ಬಾರಿ ನಾವು ಮನವಿ ಮಾಡ್ತಾ ಇದ್ದೀವಿ. ಒಬ್ಬರು ಸಂಗೀತ ಮೇಷ್ಟ್ರು ಇರಬೇಕು, ಒಬ್ಬರು ಡ್ರಾಯಿಂಗ್ ಮೇಷ್ಟ್ರು ಇರಬೇಕು, ಒಬ್ಬರು PT ಮೇಷ್ಟ್ರು ಇರಬೇಕು. ಒಬ್ಬರು ಅಲ್ಲಿಗೆ ಮಕ್ಕಳಿಗೆ ನಾವು ಏನು ಹೇಳ್ಕೊಡ್ತಿದ್ದೀವಲ್ಲ, ಬರೀ ಗಣಿತ, ವಿಜ್ಞಾನ, ಸಮಾಜಶಾಸ್ತ್ರ, ಅದ್ರ ಜೊತೆಗೆ ಇದು ಸೇರ್ಕೊಂಡ್ಬಿಟ್ರೆ ಸಂಪೂರ್ಣವಾಗಿ ಒಂದು ಆಲ್ರೌಂಡ್ ಡೆವಲಪ್ಮೆಂಟ್ ಆಗ್ತದೆ ಮಕ್ಕಳಿಗೆ. ಈಗಿನ ಪೀಳಿಗೆ ಒಂದು ಆತ್ಮವಿಶ್ವಾಸ ಸಿಗಬೇಕು, ಅವ್ರಿಗೊಂದು ಆತ್ಮಸ್ಥೈರ್ಯ ಸಿಗಬೇಕು. ಎಲ್ಲಾದರೂ ಹೊರ ಪ್ರಪಂಚದಲ್ಲಿ ಹೋಗಿ ಜಯಿಸಬೇಕು ಅಂತ ಹೇಳಿದರೆ ಇದೆಲ್ಲದೂ ಇದ್ದರೆ ಮಾತ್ರ ಸಾಧ್ಯ ಅಂತೇಳಿ
ಸರ್ಕಾರಕ್ಕೆ ಕನ್ನಡ ಸಂಸ್ಕೃತಿ ಹಾಗೂ ಶಿಕ್ಷಣ ಸಚಿವರಿಗೆ ಹಲವಾರು ಬಾರಿ ನಾವು ಮನವಿ ಮಾಡಿಕೊಂಡಿದ್ದೀವಿ. ಅದು ಯಾವುದೇ ಪಕ್ಷಾತೀತವಾಗಿ ಈಗಲೂ ನಿಮ್ಮಗಳ ಮುಖಾಂತರ, ನಿಮ್ಮ ವೇದಿಕೆ ಮುಖಾಂತರ ಸರ್ಕಾರಕ್ಕೆ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀವಿ, ಇದಾಗಲೇಬೇಕು. ಇದರ ಜೊತೆಗೆ ನಾಟಕಗಳಿಗೆ ಇಷ್ಟು ನಮ್ಮ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳಿಗೆ ಮೊದಲು ಕ್ರಿಯಾ ಯೋಜನೆ ಇತ್ತು ರೆಗ್ಯುಲರ್ ಆಗಿ, ಅದನ್ನ ಯಾಕೆ ತೆಗೆಯಲು ಗೊತ್ತಿಲ್ಲ. ಓವರ್ ಆಲ್ ಬಜೆಟ್ ಬೇಕಾ ಬೇಡ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳಿಲ್ಲ. ನೋಡಿ ಈ ಸದ್ಯದಿಂದ ಅರ್ಜಿ ಕಾಲ ಆಗ್ತಿದೆ ಸರ್. ನಾಟಕಗಳಿಗೆ ದುಡ್ಡು ನಿಲ್ಲಿಸಿದ್ರು, ವಾದ್ಯ ಪರಿಕರಗಳು ದುಡ್ಡು ನಿಲ್ಲಿಸಿದ್ರು, ಅಷ್ಟೊಂದು ದರಿದ್ರಲ್ಲ ಸರ್ಕಾರದಲ್ಲಿ. ಅದಲ್ಲ, ಸರ್ಕಾರದ ದುಡ್ಡಿದೆ, ಗಮನ ಸೆಳೆಯುವಂತ ಕೆಲಸ ಕಲಾವಿದರು ಕೂಡ ಮಾಡ್ತಿಲ್ಲ. ಕೇಳಿದ್ರೆ ಹೇಳಪ್ಪ ಆಲಪ್ಪ ಕೇಳ್ತಾರೆ ಏನಾದ್ರು ಬೇಡಿಕೆ ಅಂತ. ನೀವು ಯಾರನ್ನ ಕಲಾವಿದರಿಂದನ ಇಲ್ಲಿರ್ತಕ್ಕಂಥವ್ರು ಹೇಳಿ, ನಾವು MLA ಒಂದು ಅರ್ಜಿ ಕೊಟ್ಟಿದ್ದೀವಿ, ನಾನು ಮಿನಿಸ್ಟರ್ ಒಂದು ಅರ್ಜಿ ಕೊಟ್ಟಿದ್ದೀನಿ. ಯಾರಾದ್ರೂ ಒಬ್ಬ ವ್ಯಕ್ತಿ ಹೋಗಿ ಅರ್ಜಿ ಕೊಟ್ಟರೆ ಹೋಗ್ತಾರ ಮುಖ್ಯಮಂತ್ರಿ? ಈಗ ಇದನ್ನೆಲ್ಲ ಬದಲಾವಣೆ ಎಲ್ಲಿಂದ ಆಗಬೇಕು? MLA ಕೈಲಾಗಲ್ಲ, ಮಿನಿಸ್ಟರ್ಗಿಂತ ಮೀರಿ ಬದಲಾವಣೆ ಆಗಬೇಕು, ಹೌದಲ್ವಾ? ಈಗ CMಗೆ ನಾವು ಅಪ್ರೋಚ್ ಮಾಡಬೇಕು. ನಮ್ಮ ಮುರಳೀಧರ್ ಅಲ್ಲಪ್ಪನಂತವ್ರು ಕರ್ಕೊಂಡು ಗಣ್ಯವನ್ನು ಕರ್ಕೊಂಡು ಹೋಗಿ ಒಂದು 10 ಜನ ಕೊಡಬಹುದು. CM ಗಮನ ಬೆಲೆ ಒಳಗೆ ಯಾಕಂದ್ರೆ ಅವ್ನು ಹೆಂಗೆ ಹೇಳ್ತಾನೆ ಹಂಗೆ ಬಾರಿಸ್ತಿದ್ರು. ಇವರು ಬಾರಿಸ್ದಂಗೆ ಅವ್ರು ಹೇಳ್ತಿರ್ಲಿಲ್ಲ, ಅವ್ನು ಹೇಳಿದ್ರೆ ಇವ್ರು ಬಾರಿಸ್ತಿದ್ರು. ನೋಡಿ ನಾಟಕದ ಮೇಲೆ ಎಂಥ ಅದ್ಭುತ ಕಲಾವಿದರು ಅಂದರೆ, ನಿಜವಾಗೂ ನಾಟಕ ನಡೀತಾ ಇದ್ದಿದ್ದು ಅವರೇನಿದೆ. ಇವ್ನು ಹೇಳಿದ್ದನ್ನು ಅವ್ರು ಬಾರಿಸ್ತಿದ್ರಲ್ಲ, ಅದಕ್ಕೆ ಸಂತೋಷ ಕೊಡ್ಬೇಕು ನಾವು. ಯಾಕೆಂದರೆ ಇವ್ರು ಬಾರಿಸಿದ್ದಕ್ಕೆ ಅವ್ನು ಎಷ್ಟೋ ಸತಿ ಹೇಳ್ತಿರ್ಲಿಲ್ಲ. ನಿಜಕ್ಕೂ ನಮ್ಮ ನಾಟಕದ ಕಲಾವಿದರು, ಹಾರ್ಮೋನಿಯಂ ಮಾಸ್ಟ್ರು, ತಬಲ, ಕ್ಲಾರನೆಟ್, ಪಿಟೀಲು, ಈ ವಾದ್ಯ ವೃಂದ ಇತ್ತಲ್ಲ, ಆ ವಾದ್ಯ ವೃಂದವೇ ಅನೇಕ ಸಂದರ್ಭದಲ್ಲಿ ನಮ್ಮೆಲ್ಲರನ್ನ ರೋಮಾಂಚನಗೊಳಿಸ್ತಾ ಇತ್ತು. ಈ ನಳ್ಳಿ ನಾಟಕ ಅಂತೂ ನಮ್ಮೆಲ್ಲರನ್ನು ಅತ್ಯಂತ ಅದರಲ್ಲೂ ವಿಶೇಷವಾಗಿ ಬೇಸಿಗೆ ಕಾಲದ ಆಡ್ತಿದ್ದಂಥ ನಾಟಕ. ತರೂರು ಡ್ರಾಮಾ ಸೀನ್ಸ್ ಅಂದರೆ, ಮತ್ತು ತುಮಕೂರು ಸೀನ್ರಿ ಅಂದರೆ ಅವರೇ ನಾಟಕ ಪಾತ್ರಧಾರಿಗಳನ್ನು ಕರೆದು ಹಣವನ್ನು ಹಾಕ್ಕೊಂಡು, ಕಲಾವಿದರಲ್ಲೇ ಹಣ ಹಾಕ್ಕೊಂಡು, ಮತ್ತು ಅವತ್ತು ಸಂಭ್ರಮ ಊರಲ್ಲಿ ಅವ್ರ ಮನೇಲಿ ಹುಳ್ಳಿಕಾಳಿನ ಸಾರು ಮತ್ತು ಅವ್ರ ನೀರನ್ನ ಪಾತ್ರಧಾರಿ ಕುಡಿತಿದ್ದ. ನಾನು ಡಾಕ್ಟರ್ ಅಶ್ವಥ್ ನಾರಾಯಣ KP, ಮಧುಗಿರಿ ತಾಲೂಕು ಕೊಡಗೇನಹಳ್ಳಿ ಗ್ರಾಮದ ವಾಸಿ. ನನ್ನ 30 ವರ್ಷಗಳ ಕಲಾ ಸೇವೆಗೆ ಇವತ್ತು ಕರ್ನಾಟಕ ನಾಟಕ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿಯನ್ನು ನೀಡಿ ನನಗೆ ಪುರಸ್ಕಾರವನ್ನು ನೀಡಿ ಗೌರವಿಸಿದೆ. ಈ ನನ್ನ ಕಲಾ ಸೇವೆ ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರು ಮತ್ತು ಎಲ್ಲ ಮಾನ್ಯ ಸದಸ್ಯರುಗಳಿಗೆ ಮತ್ತು ಆಯ್ಕೆ ಸಮಿತಿಯವರಿಗೆ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಾನು ಈ ರಂಗಭೂಮಿಯಲ್ಲಿ MA ನಾಟಕ ಮತ್ತು PhDಯನ್ನು ಸಹ ಅಂದರೆ ಡಾಕ್ಟರೇಟನ್ನು ಸಹ ರಂಗಭೂಮಿಯಲ್ಲೇ ಪಡೆದಿರೋದರಿಂದ ನಾನು 30 ವರ್ಷಗಳು ನಿರಂತರವಾಗಿ ಕಲಾ ಸೇವೆಯನ್ನು ಕೊಡಗೇನಹಳ್ಳಿ ಭಾಗದಲ್ಲಿ ಹೋಬಳಿ ಮಟ್ಟದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹಲವಾರು ಕಾರ್ಯಕ್ರಮಗಳು, ನಾಟಕೋತ್ಸವ ಇರ್ಬೋದು, ರಂಗ ತರಬೇತಿ ಶಿಬಿರಗಳಿರ್ಬೋದು, ಈ ರೀತಿ ರಂಗಭೂಮಿಯಲ್ಲೇ ನನ್ನ ಜೀವನವನ್ನು ರೂಪಿಸ್ಕೊಂಡಿದ್ದೀನಿ. ಇನ್ನೂ ಈ ಪ್ರಶಸ್ತಿ ಸಿಕ್ಕಿರೋದು ಇನ್ನೂ ಹೆಚ್ಚಿಗೆ ಕೆಲಸ ಮಾಡಲಿಕ್ಕೆ ನನಗೆ ಬಹಳ ಹಿಂಬು ಕೊಟ್ಟಂತೆ ಆಗಿದೆ. ಬಹಳ ಸಂತೋಷ ಆಗಿದೆ. ಕಲಾವಿದರು ನಾಟಕ ಅಕಾಡೆಮಿಯಿಂದ ಪುರಸ್ಕೃತರಾಗಿರೋಂಥವ್ರು, ಪ್ರಶಸ್ತಿಗೆ ಭಾಜನರಾಗಿರೋಂಥವ್ರು, ಅದು ಒಂದೆರಡಲ್ಲ 11 ಜನಕ್ಕೆ ಅವರಿಗೆ ಪ್ರಶಸ್ತಿ ಸಿಕ್ಕಿರೋದು, ರಾಜ್ಯ ಪ್ರಶಸ್ತಿ ಸಿಕ್ಕಿರೋದು ನಮಗೆಲ್ಲರಿಗೂ ಹೆಮ್ಮೆ. ಈ ಸಮಯದಲ್ಲಿ ಸರ್ಕಾರಕ್ಕೆ ನಮ್ಮೆಲ್ಲರ ಒತ್ತಾಯ, ಶಾಲಾ ಕಾಲೇಜುಗಳಲ್ಲಿ ನಾವೆಲ್ಲ ಓದಬೇಕಾದ್ರೆ ಸಂಗೀತದ ಮೇಷ್ಟ್ರು, ನಾಟಕದ ಮೇಷ್ಟ್ರಿರೋರು, ಡ್ರಾಯಿಂಗ್ ಮೇಷ್ಟ್ರಿರೋರು, PT ಮೇಷ್ಟ್ರಿರೋರು, ಸ್ಪೋರ್ಟ್ಸ್ಗೆ ಅವ್ರನ್ನ ಮತ್ತೆ ಇದನ್ನು ನೇಮಕ ಮಾಡಿದರೆ ಈಗಿನ ಪೀಳಿಗೆ, ಮುಂದಿನ ಪೀಳಿಗೆ ಅನುಕೂಲ ಆಗ್ತದೆ. ಮಕ್ಕಳಿಗೆ ಒಂದು ಆತ್ಮಸ್ಥೈರ್ಯ ಸಿಗುತ್ತೆ, ಅವರು ಸ್ಫೂರ್ತಿದಾಯಕವಾಗಿ ಜೀವನ ನಡೆಸೋವಂಥದ್ದು ಅನುಕೂಲ ಆಗ್ತವೆ ಅಂತೇಳಿ ಕೊಡ್ತಾರೆ. ಇದಕ್ಕೆ ಎಲ್ಲರೂ ಇವತ್ತು ಒಪ್ಪಿಗೆಯಾಗಿದೆ. ಹೌದು, ಶಾಲಾ ಕಾಲೇಜುಗಳಲ್ಲಿ ಒಬ್ಬ ಡ್ರಾಯಿಂಗ್ ಮೇಷ್ಟ್ರು, PT ಮೇಷ್ಟ್ರು ಜೊತೆಗೆ ಒಬ್ಬ ಸಂಗೀತದ ಮೇಷ್ಟ್ರು ಇರಬೇಕು ಅಂತೇಳಿ ಇವತ್ತು ಅದರ ಮುಖಾಂತರ ಸರ್ಕಾರ ಇದನ್ನು ಮನವಿನ ಮನ್ನಿಸಬೇಕು ಅಂತ ಕೊಡ್ಕೊಳ್ತೀವಿ. ಜೊತೆಗೆ ಈಗ ಜಿಲ್ಲೆ ನಾಟಕದಲ್ಲಿ ಕಲೆಗೆ ಪುರಾತನ ಕಾಲದಿಂದಲೂ ಹೆಸರುವಾಸಿ ತುಮಕೂರು ಜಿಲ್ಲೆ. ಒಟ್ಟು 6 ರಂಗಾಯಣಗಳಿದ್ದಾವೆ.
ಒಂದು ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ. ಇನ್ನೊಂದನ್ನು ಬೆಂಗಳೂರಿನಲ್ಲಿ ಈಗಾಗಲೇ ಒಳ್ಳೊಳ್ಳೆ ನಾಟಕ ಕಂಪ್ನಿಗಳಿದ್ದಾವೆ, NSD ಇದೆ, ನಾಟಕ ಅಕಾಡೆಮಿ ಇದೆ. ತುಮಕೂರು ಜಿಲ್ಲೆಗೆ ಒಂದು ರಂಗಾಯಣ ಕೊಟ್ಟರೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಪೂರ್ತಿ ಇದಕ್ಕೆ ಸಹಕಾರ ಕೊಡೋಕ್ಕೆ ತಯಾರಿದ್ದಾರೆ ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ. ಹಾಗೆಯೇ ಅವ್ರಿಗೇನು ಭಾಷಾಸನ ಕೊಡಬೇಕು ಇದಾರಲ್ಲ, ತುಂಬ ದಿವಸದ ನಿಂತು ಹೋಗ್ಬಿಟ್ಟಿದ್ದಾವೆ, ಮತ್ತೆ ಅದನ್ನು ಪ್ರಾರಂಭ ಆಗಬೇಕು. ಸಂಕಷ್ಟದಲ್ಲಿದ್ದಾರೆ ಕಲಾವಿದರುಗಳು, ಅವ್ರಿಗೆ ಅನುಕೂಲ ಆಗ್ತವೆ ಅಂತೇಳಿ ಈ ಮುಖಾಂತರ ಎಲ್ಲರನ್ನೂ ಕೇಳ್ಕೊತಾರೆ. ನಮಸ್ಕಾರ.